ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನೋಡಿ, ಈಗ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಏನು ಬೇಕು ನೋಡ್ರಿ ಹಾಕ್ಕೊತೀನಿ. ಪೂಮಗ್ ಹಾಕ್ಯಂತ ನೋಡಿ ಫ್ರೆಂಡ್ಸ್. ಈಗ ಬಿರಿಯಾನಿ ಎಲೆ ಹಾಕ್ಯಂತ ನೋಡ್ರಿ, ನಾನು ಹಾಕ್ಕೊತನ್ರಿ. ಆನಂತರ ನೋಡ್ರಿ, ಇಲ್ಲಿ ನಾವು ಇವತ್ತು ಭಾಳ ಬಿರಿಯಾನಿ ಮಾಡಾಕತ್ತಿದ್ದಕ್ಕೆ 10 ಈರುಳ್ಳಿ ಹೆಚ್ಚಿಟ್ಕೊಂಡೇನ್ರಿ, 8 ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡೇನ್ರಿ. ಅದನ್ನ ಈರುಳ್ಳಿ ಹಾಕ್ಯಂತ ನೋಡ್ರಿ. ಈಗ ನಾನು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತನ್ರಿ. ಈಗ ಅದನ್ನ ನೋಡಿ, 20 ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡದ್ದು ಹಾಕ್ಯಂತ ನೋಡ್ರಿ. ನಾನು ನೋಡಿ ಚೆನ್ನಾಗಿ ಫ್ರೈ ಆಡ್ಕೊತೇನೆ ರೀ. ನೋಡಿ ಫ್ರೈ ಆಗ್ತಿದ್ರೆ ಕೆಂಪಾಗಿ ಫ್ರೈ ಆಗಬೇಕ್ರಿ. ಅದು ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ ಎಣ್ಣೆಯಲ್ಲಿ. ನೋಡಿ ಚೆನ್ನಾಗಿ ಫ್ರೈ ಆಗೈತೆ ನೋಡ್ರಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗೈತೆ ರೀ ಕೆಂಪಗೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೆಂಪಗಾಗೈತೆ ರೀ. ಈಗ ಅದು ಇನ್ನೂ ಸ್ವಲ್ಪ ಜೋರು ಉಟ್ಕೊಂಡು ಕೆಂಪಗೆ ಮಾಡ್ಕೊತೇನೆ ರೀ ನಾನು. ನಾವಿವತ್ತು ಬಿರಿಯಾನಿ ಮಾಡತ್ತೀವಿ ರೀ. 4 kg ಚಿಕನ್ ತಗೊಂಡೇವಿ ನೋಡಿರಿ ಫ್ರೆಂಡ್ಸ್. 4 kg ಚಲೋ ಅಕ್ಕಿ ರೀ, ಸೋನಾ ಮಸೂರಿ ಅಕ್ಕಿ ತಗೊಂಡೇವಿ ರೀ. ಅದಕ್ಕೆ 4 kg ಚಿಕನ್ ತಗೊಂಡೇವಿ ರೀ. ಚಿಕನ್ನು ತೊಳೆದಿಟ್ಕೊಂಡೇವಿ ರೀ. ಈಗ ಹಾಕ್ತೇವೆ ನೋಡಿರಿ. ಈಗ ನೋಡಿ ಓಟು ಹಾಕ್ಕೊತೇನೆ ರೀ. ಈಗ ಅದಕ್ಕೆ ನಮ್ಮ ಮನೇಲಿ ಇವತ್ತು ಬರ್ತಡೇ ಫಂಕ್ಷನ್ ಇರೋದಕ್ಕೆ ಜಾಸ್ತಿ ಮಾಡತ್ತೇವೆ ರೀ ನಾವು ಬಿರಿಯಾನಿನ. ಹಂಗಾಗಿ ತೋರ್ಸಾಕತ್ತೇವೆ ರೀ. ಈಗ ನೋಡಿ ಅದನ್ನ ಚೆನ್ನಾಗಿ ಕೈ ಆಡ್ಕೊತೇನೆ ರೀ ನಾನು. ಕೈ ಆಡ್ಕೊತೇನೆ ನೋಡಿರಿ. ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ. ನೋಡಿ ಚೆನ್ನಾಗಿ ಕೈ ಆಡ್ತೇವೆ ನೋಡ್ರಿ. ಈಗ ನಾವು ಸ್ವಲ್ಪ ಗೋಧಿತೈತ್ರಿ ಅದು ಎಣ್ಣೆಲಿ. ನಾವು ಒಟ್ಟು ಮಸಾಲೆ ಐಟಮ್ ರೆಡಿ ಮಾಡ್ಕೊಂಡು ಹಾಕ್ಕೊಂತ ನೋಡ್ರಿ. ನಾನು ಬಿರಿಯಾನಿ ಮಸಾಲೆ ಹಾಕಂತ ನೋಡ್ರಿ. ಈಗ ನಾನು ಇದಕ್ಕೆ 3 ಬಿರಿಯಾನಿ ಮಸಾಲೆ ಪಾಕೆಟ್ ತಗೊಂಡೇನಿ ರೀ. ಅಂಗಡಿ ಮನೆಗಳೊಳಗೆಲ್ಲ 10 ರೂಪಾಯಿಗೆ ಒಂದು ಪಾಕೆಟ್ ರೀ ಅವು. ಅದನ್ನ 3 ಪಾಕೆಟ್ ಹಾಕ್ಯಂತೇನೆ ರೀ ನಾನು. ನೋಡಿ 10 ಪಾಕೆಟ್ 3 ಪಾಕೆಟ್ ಹಾಕ್ಯಂತೇನೆ ರೀ. ನೋಡಿ ಹಾಕ್ಕೊಂಡೆ. ಅದಕ್ಕೆ ನೋಡ್ರಿ, ಈಗ ನಾವು ರುಬ್ಬಿಟ್ಕೊಂಡೇವ್ರಿ ಪೇಸ್ಟ್. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಯಂಡೇವ್ರಿ.
ನಾವು ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕ್ಯಾನೇನು ರೀ ಖಾರದವು. ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಓಟ ಹಾಕ್ಕೊಂಡೆ ನೋಡಿರಿ. ಈಗ ನಾನು ಶುಂಠಿ ಪೇಸ್ಟ್ ಹಾಕ್ತೇನೆ ನೋಡಿ ಫ್ರೆಂಡ್ಸ್. ಈಗ ನೋಡಿ ಶುಂಠಿ ಪೇಸ್ಟ್ ಹಾಕ್ತೀನಿ. ಇದಕ್ಕೆ ನಾನು 1.5 ಪಾಕೆಟ್ ಹಾಕ್ಯಂದೆ ನೋಡಿರಿ ಶುಂಠಿ ಪೇಸ್ಟ್. ಯಾಕಂದರೆ ಇದನ್ನು ಪೇಸ್ಟ್ ಮಾಡಿದಾಗ ನಾನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡೇನಿ ರೀ. ಹಂಗಾಗಿ 1.5 ಪಾಕೆಟ್ ಅಷ್ಟೇ ಹಾಕ್ಯಂತ ನೋಡಿರಿ ನಾನು. ಈಗ ನೋಡಿ ಚೆನ್ನಾಗಿ ಕೈ ಆಡ್ತೀನಿ ರೀ ಫ್ರೆಂಡ್ಸ್. ಈಗ ನಾನು ಚಿಕನ್ ಸುಕ್ಕ ಮಾಡಬೇಕಿತ್ತು ರೀ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ತಕ್ಕಂದ್ರಿ ನಾನು. ಅದರಲ್ಲಿ ನೋಡಿ ಈ ಥರ ಚೆನ್ನಾಗಿ ಕೈ ಆಡಬೇಕು ಫ್ರೆಂಡ್ಸ್. ಈ ಥರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಅದು ನೋಟು ಮಸಾಲೆನ ಚಿಕನ್ ಜೊತೆಗೆ ನೋಡಿ ಈಗೆಲ್ಲ ಕಾಲ್ಸಿದ್ದೇನೆ ರೀ ನಾನು. ಅದನ್ನ ಸ್ವಲ್ಪ ಕುದ್ಲಿಕ್ಕೆ ಬಿಟ್ಟೆ ನೋಡಿರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ಚಿಕನ್ ಮಸಾಲ ತಗೊಂಡನಿ ಫ್ರೆಂಡ್ಸ್. ನಾನು ಚಿಕನ್ ಮಸಾಲ ಹಾಕ್ಯಂತ ನೋಡಿರಿ. ನೋಡಿ ಮತ್ತೊಂದು ನಿಂಬೆಹಣ್ಣು ಹಾಕ್ಯಂತ ನೋಡಿರಿ. ಈಗ ನಾನು 2 ನಿಂಬೆಹಣ್ಣು ತಗೊಂಡೇನಿ ರೀ. ಈಗ ಅದನ್ನ ಹಿಂಡ್ತಾನೆ ನೋಡಿರಿ ಚೆನ್ನಾಗಿ. ನಿಂಬೆಹಣ್ಣಾರ ಯೂಸ್ ಮಾಡ್ಬೋದು ರೀ, ಮೊಸರಾರ ಯೂಸ್ ಮಾಡ್ಬೋದು ರೀ. ನಾನು ಮೊಸರು ಇಲ್ಲರಿ, ಹಂಗಾಗಿ ನಿಂಬೆಹಣ್ಣು ಯೂಸ್ ಮಾಡ್ತೇನೆ ನೋಡಿರಿ. ಈಗ ನೋಡಿರಿ ನಾನು ಅದಕ್ಕೆ ಖಾರದ ಪುಡಿ ಹಾಕ್ಯಂತ ನೋಡಿ ಫ್ರೆಂಡ್ಸ್. ಎಷ್ಟು ಬೇಕಷ್ಟು ನೋಡಿ ಖಾರದ ಪುಡಿ. ಅದಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಎಷ್ಟು ಹಾಕ್ಯಂದಿರ್ತೋ ಅದ್ರ ಮೇಲೆ ಮತ್ತೆ ನೋಡಿ ಹಾಕೋಬೇಕ್ರಿ ನಾವು. ನೋಡಿ ಉಪ್ಪು ಹಾಕ್ಯಂತ ನೋಡಿರಿ ಫ್ರೆಂಡ್ಸ್. ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈಗ ಅದು ನಾನು ನೋಡಿ ಚೆನ್ನಾಗಿ ಕೈ ಆಡ್ಕೊತಾ ಇದ್ದೇನೆ ನೋಡಿರಿ ನಾನು. ಈಗ ನೋಡಿ ನಾನು ಅಕ್ಕಿನ ತೊಳೆದಿಟ್ಕೊಂಡೀನಿ ಫ್ರೆಂಡ್ಸ್. ಈಗ 4 kg ಚಲೋ ಅಕ್ಕಿ ತಗೊಂಡಿದ್ರಿ ನಾನು, ಸೋನಾ ಮಸೂರಿ ಅಕ್ಕಿನ. ಅದನ್ನು ತೊಳೆದಿಟ್ಕೊಂಡಿದ್ರಿ, ಅದನ್ನ ಹಾಕ್ತೀನಿ ನೋಡಿರಿ. ಈಗ ನೋಡಿ ನಾವು ಓಟ ಹಾಕ್ಕೊತ ಇದ್ದೇವೆ ಹೊಸ ಅಕ್ಕಿನ. ನೋಡಿ ಈಗ ಅಷ್ಟು ಅಕ್ಕಿ ಹಾಕ್ಯಂತ ನೋಡಿರಿ. ಈಗ ನಾನು ಅದನ್ನು ಚೆನ್ನಾಗಿ ಕೈ ಆಡ್ಕೊಂತ ನೋಡಿ ಫ್ರೆಂಡ್ಸ್. ಈಗ ನಾನು ನೋಡಿ
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ನೋಡಿ ಅದಕ್ಕೆ ನೀರು ಹಾಕಂತ ನೋಡಿರಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ 5 ಚರಿಗೆ ನೀರು ಹಾಕ್ಯಂದೀನಿ ಫ್ರೆಂಡ್ಸ್. ಯಾಕಂದರೆ ಇದು ಚರಿಗೆ ದೊಡ್ಡದೈತಿ ಫ್ರೆಂಡ್ಸ್, ಹಂಗಾಗಿ 5 ಚರಿಗೆ ನೀರು ಹಾಕ್ಕೊಂಡೆ ನೋಡಿರಿ ನಾನು. ನೋಡಿ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಟೇಸ್ಟ್ ನೋಡ್ಬೇಕ್ರಿ ನೀವು ಯಾವ ಥರ ಆಗಿದೆ ಟೇಸ್ಟ್ ಅಂತ. ಮತ್ತು ಉಪ್ಪು ಖಾರ ಕಮ್ಮಿ ಆದರೆ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಟೇಸ್ಟ್ ಮಾಡಿ ನೋಡಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊತ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನೋಡಿ ಈಗ ಖಾರ ಪುಡಿ ಹಾಕ್ಯಂತ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಯಂದೆ ಫ್ರೆಂಡ್ಸ್. ನಾನು ಸಾಲ್ತು ಅದಕ್ಕೆ. ನೋಡಿ ಈಗ ಮತ್ತೊಂದು ನಿಂಬೆಹಣ್ಣು ತಗೊತೀನಿ ರೀ ಫ್ರೆಂಡ್ಸ್. ನಾನು ಆಗಲೇ 2 ನಿಂಬೆಹಣ್ಣು ಹಾಕಿದ್ರಿ, ಈಗ 1 ನಿಂಬೆಹಣ್ಣು ರೀ, ಅಂದ್ರೆ 3 ನಿಂಬೆಹಣ್ಣು ಯೂಸ್ ಮಾಡ್ದಂಗೆ ಆಕತಿ ಫ್ರೆಂಡ್ಸ್. ಈಗ ಅದಕ್ಕೆ ನೋಡಿ ಈಗ ಚೆನ್ನಾಗಿ ಕೈ ಆಡ್ಕೊಂತ ನೋಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಈ ಥರ ಕೈ ಆಡ್ಕೋಬೇಕ್ರಿ. ನೋಡಿ ಮುಚ್ಚಿದೆ ನಾನು ಅದಕ್ಕೆ. ಇನ್ನೊಮ್ಮೆ ಬಿರಿಯಾನಿ ರೆಡಿ ಆಗೈತೆ ನೋಡಿ ಫ್ರೆಂಡ್ಸ್. ತೋರಿಸ್ತೀವಿ ಹೆಂಗಾಗಿದೆ ಅಂತ. ನೋಡಿ ಸ್ಮೆಲ್ಲು ಘಮ್ ಅಂತ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಆಗಿದೆ. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ನೋಡಿ ರೆಡಿ ಆಗಿದೆ ಫ್ರೆಂಡ್ಸ್ ಬಿರಿಯಾನಿ. ಈಗ ಊಟ ಮಾಡೋಕೆ ರೆಡಿ ಆಗೈತ್ರಿ. ಈಗ ಟೇಸ್ಟ್ ಮಾತ್ರ ಸೂಪರಾಗಿ ಬರ್ತೈತಿ ಫ್ರೆಂಡ್ಸ್. ಅದು ನೋಡಿ ತೋರಿಸ್ತೀವಿ ಅಂತೇಳಿದ್ದ. ದಯವಿಟ್ಟು ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.